ಊಟ ಆದ್ಮೇಲೆ ಎದೆ ಉರಿ, ಹೊಟ್ಟೆಲೇನೋ ಒಂಥರ ಅಸ್ವಸ್ಥತೆ, ಇದು ತುಂಬಾ ಜನರಿಗೆ ಆಗೋ ಅನುಭವ ಅಲ್ವಾ? ಆದ್ರೆ ಇದು ಆಸಿಡ್ ರಿಫ್ಲೆಕ್ಸಾ ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮಾ ಅಂತ ಕನ್ಫ್ಯೂಸ್ ಆಗೋದು ಅಷ್ಟೇ ಸಹಜ. ಸರಿ, ಹಾಗಿದ್ರೆ ಇವತ್ತು ಇವೆರಡರ ನಡುವೆ ಇರೋ ವ್ಯತ್ಯಾಸ ಏನು ಅಂತ ಏಕ್ದಮ್ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಊಟ ಆದ್ಮೇಲೆ ಎದೆಯಲ್ಲೋ ಅಥವಾ ಹೊಟ್ಟೆಯಲ್ಲೋ ಒಂದು ರೀತಿ ಉರಿ, ನೋವು ಕಾಣಿಸ್ಕೊಳ್ಳುತ್ತೆ. ಕೆಲವರು ಇದನ್ನ ಗ್ಯಾಸ್ಟ್ರಿಕ್ ಅಂತಾರೆ, ಇನ್ನು ಕೆಲವರು ಅಸಿಡಿಟಿ ಅಂತಾರೆ. ಆದರೆ ಇದರ ಹಿಂದಿನ ಅಸಲಿ ಕಾರಣ ಏನು? ಬನ್ನಿ ಸ್ವಲ್ಪ ಡೀಪ್ ಆಗಿ ನೋಡೋಣ. ಲಕ್ಷಣಗಳು ನೋಡಕ್ಕೆ ಹೆಚ್ಚು ಕಮ್ಮಿ ಒಂದೇ ಥರ ಅನಿಸಿದ್ರೂ ಇವುಗಳ ಮೂಲ ಕಾರಣಗಳು ಬೇರೆ ಬೇರೆ ಇರ್ಬೋದು. ಹಾಗಾಗಿ ಚಿಕಿತ್ಸೆ ಕೂಡ ಬೇರೆನೇ ಆಗಿರುತ್ತೆ. ಅದಕ್ಕೆ ಸರಿಯಾದ ಪರಿಹಾರ ಬೇಕು ಅಂದ್ರೆ ಇವೆರಡರ ವ್ಯತ್ಯಾಸವನ್ನು ಮೊದಲು ಗುರುತಿಸೋದು ತುಂಬಾ ಇಂಪಾರ್ಟೆಂಟ್. ನಾವಿಲ್ಲಿ ಮಾತಾಡ್ತಾ ಇರೋ ಮಾಹಿತಿ ಕೇವಲ ಸಾಮಾನ್ಯ ಸಲಹೆ ಅಲ್ಲ. ಇದು ಡಾಕ್ಟರ್ ರಮೇಶ್ ಮಕಂ ಅವರಂತಹ 45 ವರ್ಷಗಳಿಗೂ ಹೆಚ್ಚು ಅನುಭವ ಇರೋ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ಗಳ ಜ್ಞಾನದ ಮೇಲೆ ಆಧಾರಿತವಾಗಿದೆ. ಸೊ ಇದು ತುಂಬಾನೇ ನಂಬಿಕೆಗೆ ಅರ್ಹವಾದ ಮಾಹಿತಿ. ಓಕೆ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಮೊದಲಿಗೆ ಆಸಿಡ್ ರಿಫ್ಲೆಕ್ಸ್ ಬಗ್ಗೆ ಮಾತಾಡೋಣ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದು ಹೊಟ್ಟೆಯಲ್ಲಿರುವ ಆಮ್ಲ ತಪ್ಪುದಾರಿಯಲ್ಲಿ ಅಂದ್ರೆ ಮೇಲಕ್ಕೆ ಹರಿಯೋ ಒಂದು ಸಮಸ್ಯೆ, ಪೂರ್ತಿಯಾಗಿ ಫ್ಲೋಗೆ ಸಂಬಂಧಿಸಿದ್ದು. ನೋಡಿ, ನಮ್ಮ ಹೊಟ್ಟೆಯ ಮೇಲ್ಭಾಗದಲ್ಲಿ ಒಂದು ಒನ್ ವೇ ವಾಲ್ವ್ ಥರ ಸ್ನಾಯು ಇರುತ್ತೆ. ಅದರ ಕೆಲಸ ಏನು ಗೊತ್ತಾ? ಆಹಾರವನ್ನ ಹೊಟ್ಟೆಯೊಳಗೆ ಬಿಡೋದು, ಆದರೆ ಹೊಟ್ಟೆಯಲ್ಲಿರೋ ಆಸಿಡನ್ನ ವಾಪಸ್ ಮೇಲಕ್ಕೆ ಬರಲು ಬಿಡಬಾರ್ದು. ಒಂದು ವೇಳೆ ಈ ವಾಲ್ವ್ ಏನಾದರೂ ಸ್ವಲ್ಪ ಲೂಸ್ ಆಗಿ ಸರಿಯಾಗಿ ಮುಚ್ಕೊಂಡಿಲ್ಲ ಅನ್ನೇ ಆ ಆಸಿಡ್ ಅನ್ನನಾಳದ ಕಡೆಗೆ ವಾಪಸ್ ಹರಿಯುತ್ತೆ. ಇದನ್ನೇ ಆಸಿಡ್ ರಿಫ್ಲೆಕ್ಸ್ ಅಂತ ಕರೆಯೋದು. ಹಾಗಿದ್ರೆ ಆಸಿಡ್ ರಿಫ್ಲೆಕ್ಸ್ಗೆ ಇರೋ ಲಕ್ಷಣಗಳು ಯಾವುವು? ಮೊದಲನೇದು ಎದೆ ಉರಿ, ಆಮೇಲೆ ಬಾಯಲ್ಲಿ ಹುಳಿ ನೀರು ಬಂದ ಹಾಗೆ ಆಗೋದು, ನಿರಂತರ ಕೆಮ್ಮು, ಮತ್ತೆ ಕೆಲವೊಮ್ಮೆ ಎದೆ ನೋವು ಕೂಡ ಕಾಣಿಸ್ಕೊಳ್ಳುತ್ತೆ. ಈ ನೋವು ಎಷ್ಟಿರುತ್ತೆ ಅಂದ್ರೆ ಕೆಲವೊಮ್ಮೆ ಇದು ಹಾರ್ಟ್ ಅಟ್ಯಾಕ್ ನೋವೇನೋ ಅಂತಾನೋ ಅನ್ಸಿಬಿಡುತ್ತೆ. ಈಗ ಎರಡನೇ ವಿಷಯಕ್ಕೆ ಬರೋಣ, ಅದೇ ಗ್ಯಾಸ್ಟ್ರಿಕ್ ಸಮಸ್ಯೆಗಳು. ಆಸಿಡ್ ರಿಫ್ಲೆಕ್ಸ್ ಅನ್ನೋದು ಹೊಟ್ಟೆಯಿಂದ ಆಸಿಡ್ ಹೊರಗೆ ಬರೋದಾದ್ರೆ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅನ್ನೋದು ಹೊಟ್ಟೆಯ ಒಳಗೇನೆ ಅದರ ಗೋಡೆಗಳು ಮತ್ತು ಒಳಪದರದಲ್ಲಿ ಆಗೋ ತೊಂದರೆಗಳು. ಗ್ಯಾಸ್ಟ್ರಿಕ್ ಅನ್ನೋದು ಒಂದು ದೊಡ್ಡ ಪದ. ಇದರಲ್ಲಿ ಹೊಟ್ಟೆಯ ಒಳಪದರದ ಉರಿಯೂತ ಅಂದ್ರೆ ಗ್ಯಾಸ್ಟ್ರೈಟಿಸ್ ಮತ್ತೆ ಹೊಟ್ಟೆಯಲ್ಲಿ ಆಗೋ ಹುಣ್ಣುಗಳಾದ ಪೆಪ್ಟಿಕ್ ಅಲ್ಸರ್ನಂತಹ ಹಲವು ಸಮಸ್ಯೆಗಳು ಸೇರಿವೆ. ಬೇಸಿಕಲಿ ಇದು ಹೊಟ್ಟೆಯ ಒಳಗೆ ಆಗೋ ಪ್ರಾಬ್ಲಮ್. ಇದರ ಲಕ್ಷಣಗಳು ಸ್ವಲ್ಪ ಬೇರೆ ಥರ ಇರುತ್ತೆ. ಹೊಟ್ಟೆ ಮೇಲ್ಭಾಗದಲ್ಲಿ ಚುಚ್ಚಿದ ಹಾಗೆ ನೋವು, ವಾಕರಿಕೆ, ಸ್ವಲ್ಪ ತಿಂದ್ರೂ ಹೊಟ್ಟೆ ಫುಲ್ಲಾದ ಹಾಗೆ ಫೀಲ್ ಆಗೋದು, ಹೊಟ್ಟೆ ಉಬ್ಬರ, ಮತ್ತೆ ತುಂಬ ಮುಖ್ಯವಾಗಿ ಮಲ ಕಪ್ಪುಗೆ ಅಥವಾ ರಕ್ತದ ಜೊತೆ ಹೋದ್ರೆ ಅದು ಗ್ಯಾಸ್ಟ್ರಿಕ್ ಸಮಸ್ಯೆಯ ಗಂಭೀರ ಲಕ್ಷಣ ಆಗಿರ್ಬೋದು. ಇಲ್ಲಿಯವರೆಗೆ ನಾವು ಎರಡು ಸಮಸ್ಯೆಗಳನ್ನ ಬೇರೆ ಬೇರೆಯಾಗಿ ನೋಡಿದ್ವಿ. ಈಗ ಇವೆರಡರ ನಡುವಿನ ಮುಖ್ಯ ವ್ಯತ್ಯಾಸಗಳನ್ನ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಇದು ನಮ್ಮ ದೇಹದ ಬಗ್ಗೆ ನಾವೇ ಮಾಡುವ ಒಂದು ಸಣ್ಣ ಡಿಟೆಕ್ಟಿವ್ ಕೆಲಸ ಇದ್ದ ಹಾಗೆ. ಓಕೆ, ಈಗ ಇವೆರಡನ್ನೂ ನೇರವಾಗಿ ಕಂಪೇರ್ ಮಾಡೋಣ. ನೋಡಿ, ಆಸಿಡ್ ರಿಫ್ಲೆಕ್ಸ್ ನೋವು ಎದೆ ಮತ್ತು ಗಂಟಲಿನಲ್ಲಿ ಮೇಲಕ್ಕೆ ಏರಿದ ಹಾಗೆ ಆಗತ್ತೆ. ಆದರೆ ಗ್ಯಾಸ್ಟ್ರಿಕ್ ನೋವು ಹೊಟ್ಟೆಯ ಮೇಲ್ಭಾಗದಲ್ಲೇ ಒಂದೇ ಕಡೆ ಇರುತ್ತೆ. ಆಸಿಡ್ ರಿಫ್ಲೆಕ್ಸ್ ಅಂದ್ರೆ ಉರಿಯೋ ಅನುಭವ, ಗ್ಯಾಸ್ಟ್ರಿಕ್ ನೋವು ಚುಚ್ಚಿದ ಹಾಗೆ ಅಥವಾ ಸೆಳೆದ ಹಾಗೆ ಇರುತ್ತೆ. ಈ ಸಣ್ಣ ವ್ಯತ್ಯಾಸಗಳನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾನೇ ಮುಖ್ಯ. ಸರಿ, ಸಮಸ್ಯೆಗಳೇನು, ಅವುಗಳ ವ್ಯತ್ಯಾಸ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಇದನ್ನ ತಡೆಯೋದು ಮತ್ತು ಸರಿ ಮಾಡ್ಕೊಳ್ಳೋದು ಹೇಗೆ. ಇದು ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಮಾಡ್ಕೋಬೋದಾದ ಬದಲಾವಣೆಗಳ ಬಗ್ಗೆ. ಈ 5 ಸಿಂಪಲ್ ಹ್ಯಾಬಿಟ್ಸ್ ಎರಡೂ ಸಮಸ್ಯೆಗಳಿಗೆ ಹೆಲ್ಪ್ ಮಾಡಬಲ್ಲವು. ಒಂದೇ ಸಾರಿ ಹೊಟ್ಟೆ ತುಂಬ ತಿನ್ನೋ ಬದಲು ದಿನಕ್ಕೆ 4-5 ಸಾರಿ ಸ್ವಲ್ಪ ತಿನ್ನಿ. ರಾತ್ರಿ ಮಲ್ಗೋಕೆ 3 ಗಂಟೆ ಮುಂಚೆನೇ ಊಟ ಮಾಡಿ. ಆರೋಗ್ಯಕರ ತೂಕವನ್ನ ಮೇಂಟೈನ್ ಮಾಡಿ. ಖಾರ, ಕಾಫಿ, ಆಲ್ಕೋಹಾಲ್ ಈ ಥರದ ಆಹಾರಗಳನ್ನು ಕಡಿಮೆ ಮಾಡಿ. ಮತ್ತೆ ಯೋಗ ಅಥವಾ ಧ್ಯಾನದ ಮೂಲಕ ಸ್ಟ್ರೆಸ್ ಮ್ಯಾನೇಜ್ ಮಾಡಿ. ಇವು ಸಣ್ಣ ಬದಲಾವಣೆಗಳೇ, ಆದರೆ ದೊಡ್ಡ ಪರಿಣಾಮ ಬೀರ್ತವೆ. ಸಮಸ್ಯೆಗಳು ಬೇರೆ ಬೇರೆ ಆಗಿರೋದ್ರಿಂದ ಟ್ರೀಟ್ಮೆಂಟ್ ಕೂಡ ಬೇರೆ ಬೇರೆನೇ ಇರುತ್ತೆ. ಆಸಿಡ್ ರಿಫ್ಲೆಕ್ಸ್ಗೆ ಸಾಮಾನ್ಯವಾಗಿ ಲೈಫ್ ಸ್ಟೈಲ್ ಬದಲಾವಣೆ ಮತ್ತು ಆಸಿಡ್ ಕಡಿಮೆ ಮಾಡೋ ಔಷಧಿಗಳನ್ನು ಕೊಡ್ತಾರೆ. ಆದರೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಅದರ ಮೂಲ ಕಾರಣ ಏನು ಅಂತ ಪತ್ತೆ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಉದಾಹರಣೆಗೆ, ಏನಾದರೂ ಇನ್ಫೆಕ್ಷನ್ ಇದ್ರೆ ಆಂಟಿಬಯೋಟಿಕ್ಸ್ ಬೇಕಾಗ್ಬೋದು. ಲೈಫ್ ಸ್ಟೈಲ್ ಬದಲಾವಣೆ ಮಾಡೋದು, ಮನೆಯಲ್ಲೇ ಕೇರ್ ತಗೊಳ್ಳೋದು ಮುಖ್ಯನೇ. ಆದರೆ ಕೆಲವು ಸಲ ಡಾಕ್ಟರ್ ಸಹಾಯ ಬೇಕೇ ಬೇಕು. ಯಾವ ಲಕ್ಷಣಗಳು ಕಂಡಾಗ ತಡ ಮಾಡದೆ ಡಾಕ್ಟರ್ನ ಭೇಟಿ ಮಾಡಬೇಕು ಅನ್ನೋದನ್ನ ಈಗ ನೋಡೋಣ. ಕೆಲವು ಲಕ್ಷಣಗಳು ಕಂಡದಾಗ ದಯವಿಟ್ಟು ಸ್ವಂತ ಚಿಕಿತ್ಸೆ ಮಾಡ್ಕೋಬೇಡಿ, ಡಾಕ್ಟರ್ ಹತ್ರ ಹೋಗಿ. ವಾರದಲ್ಲಿ 2 ಸಲಕ್ಕಿಂತ ಜಾಸ್ತಿ ಈ ಸಮಸ್ಯೆ ಆಗ್ತಿದ್ರೆ, ನೋವು ತಡೆಯಕ್ಕಾಗ್ತಿಲ್ಲ ಅಂದ್ರೆ, ಇದ್ದಕ್ಕಿದ್ದ ಹಾಗೆ ವೆಯ್ಟ್ ಲಾಸ್ ಆದ್ರೆ ಅಥವಾ ಮಲದಲ್ಲಿ ರಕ್ತ ಕಂಡ್ರೆ ತಕ್ಷಣ ವೈದ್ಯರನ್ನ ಭೇಟಿ ಮಾಡೋದು ಅತ್ಯಗತ್ಯ.
ಇಲ್ಲಿ ಒಂದು ವಿಷಯವನ್ನ ಎಲ್ಲರೂ ತುಂಬಾ ಗಂಭೀರವಾಗಿ ತಗೋಬೇಕು. ಎದೆ ನೋವು ಬಂತು ಅಂದ್ರೆ ಅದನ್ನ ಯಾವತ್ತೂ ನಿರ್ಲಕ್ಷ್ಯ ಮಾಡಲೇಬಾರದು. ಯಾಕಂದ್ರೆ ಅದು ಆಸಿಡ್ ರಿಫ್ಲೆಕ್ಸಿಂದ ಬಂದಿರ್ಬೋದು ನಿಜ, ಆದ್ರೆ ಅದು ಹಾರ್ಟ್ ಅಟ್ಯಾಕ್ನ ಲಕ್ಷಣವೂ ಆಗಿರೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಎದೆ ನೋವು ಕಾಣಿಸ್ಕೊಂಡ ತಕ್ಷಣ ಬೇರೆ ಏನೂ ಯೋಚನೆ ಮಾಡದೆ ತಕ್ಷಣ ಎಮರ್ಜೆನ್ಸಿ ಮೆಡಿಕಲ್ ಹೆಲ್ಪ್ ತಗೊಳ್ಳಿ. ಇದು ಜೀವ ಉಳಿಸೋ ವಿಷಯ, ಮರಿಬೇಡಿ. ಸರಿ, ಈ ವಿವರಣೆಯ ಕೊನೆಯಲ್ಲಿ ಒಂದು ಪ್ರಶ್ನೆ. ಈಗ ಆಸಿಡ್ ರಿಫ್ಲೆಕ್ಸ್ ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗಿದೆ. ಈ ಮಾಹಿತಿಯನ್ನಿಟ್ಕೊಂಡು ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ಇವತ್ತೇ ಒಂದು ಸಣ್ಣ ಪಾಸಿಟಿವ್ ಬದಲಾವಣೆಯನ್ನ ಮಾಡ್ಕೊಳ್ಳೋಕೆ ಸಾಧ್ಯನಾ? ಯೋಚನೆ ಮಾಡಿ.